ಯಾವ್ಯಾವ ಅವಕಾಶ ಅವರಿಗೆ ಸಿಗುತ್ತೆ ಸರ್ಕಾರದ ಹಂತದಲ್ಲಿ, ರೈಲ್ವೆ ಮಂತ್ರಿಗಳಾಗಿರ್ಬೋದು, ಮತ್ತೆ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆದಾಗ ಕೂಡ ಯುದ್ಧ ಆದಾಗ, ಕೆಲವೊಂದು ಸಾವು ನೋವುಗಳಾದಾಗ ಅವರ ಜೊತೆ ಅವರು ಸ್ಪಂದಿಸುವಂತ ರೀತಿ ಕೂಡ ಖಂಡಿತವಾಗ್ಲೂ ಎಲ್ಲ 1971ನಲ್ಲಿ ಕೂಡ ಅವರು ರಕ್ಷಣಾ ಮಂತ್ರಿ ಆಗಿರ್ತಾರೆ. ಅವಾಗ ಯುದ್ಧ ಮಾಡಿರುವಂತ ಸೈನಿಕರ ಜೊತೆ ಹೋಗಿ ಅವ್ರನ್ನ ಉರಿದುಂಬಿಸಿ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿರುವಂತ ಕುಟುಂಬಗಳನ್ನ ಸಂತೈಸ್ತಾರೆ. ಯಾವ ಮನುಷ್ಯ ನೋವಿನಿಂದ ಬೆಳಕು ಬಂದಿರ್ತಾನೆ, ಯಾವ ಮನುಷ್ಯ ಅಸ್ಪೃಶ್ಯತೆಯ ಕರಿಯನ್ನ ಉಂಡಿರ್ತಾನೆ, ಯಾವ ಮನುಷ್ಯನಿಗೆ ತಾರತಮ್ಯದ ಚಡಿ ಏಟು ತಿಂದಿರ್ತಾನೆ, ಅವನು ಮಾತ್ರ ಜೀವನದಲ್ಲಿ ಬಹಳ ಎತ್ತರಕ್ಕೆ ನಾವು ಬಹಳ ಎತ್ತರದ ವ್ಯಕ್ತಿಯಾಗಿ ನಿಲ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬಹಳ ಎತ್ತರದ ವ್ಯಕ್ತಿಯಲ್ಲಿ ಇವರು ಅಂಬೇಡ್ಕರ್ ಅವರು ಒಂದು ಕಣ್ಣಾದ್ರೆ ಬಾಪೂಜಿ ಅವರು ಇನ್ನೊಂದು ಕಣ್ಣಾಗಿ ಈ ಸಮಾಜದ ಸುಧಾರಣೆಗಳಿದೆ. ಎಲ್ಲ ಯಾವ ಸಮಾಜ ತುಳಿತಕ್ಕೊಳಗಾಗುತ್ತೆ, ಯಾವ ಸಮಾಜ ಅವಮಾನದ ನೋವಿಂದ ಬೆಂದು ಆಚೆ ಬರಕ್ಕಾಗದೆ ಪರಿತಪಿಸ್ತಾ ಇರುತ್ತೆ, ಅವರೆಲ್ಲರೂ ಅಸ್ಪೃಶ್ಯರು. ಆ ಜಾತಿ ಈ ಜಾತಿ ಅನ್ನುವಂಥ ತಾರತಮ್ಯ ದಲಿತರಾಗಿ ಎಲ್ಲ ಅಸ್ಪೃಶ್ಯರಾಗಿ ಸುಧಾರಣೆ ಯಾವ ರೀತಿ ಬರುತ್ತೆ? ವಿದ್ಯಾರ್ಥಿಗಳಿಗೆ ನಿಮ್ಮ ಸಂಘಟನೆಗಳ ಒಂದು ಕಿವಿ ಮಾತು ಏನಾಗಬೇಕಂದ್ರೆ, ಎಲ್ಲಿ ಹೋದ್ರು ನಿಮ್ಮ ಕ್ರಾಂತಿಕಾರ ಹಾಡಿರುತ್ತಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹುರುಪು ತುಂಬಬೇಕು. ಯಾವತ್ತು ವಿದ್ಯಾವಂತನಾಗ್ತಾರೆ ಅವನಿಗೆ ಎಲ್ಲರನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಅವನಿಗೆ ಸ್ವಯಂ ಪ್ರೇರಿತವಾಗಿ ಸಿಗುತ್ತೆ. ಇವತ್ತು ಅಂಬೇಡ್ಕರ್ ಅವರಾಗಿರ್ಬೋದು, ಬಾಬೂಜಿ ಜಗಜೀವನ್ ರಾವ್ ಆಗಿರ್ಬೋದು, ವಿದ್ಯಾರ್ಥಿ ದಸೆಯಲ್ಲಿ ಖಂಡಿತ ಅವರಿಗೆ ಅವಮಾನ ಆಗಿಲ್ವಾ? ಅವರು ಜೀವನದಲ್ಲಿ ಪಾಠವನ್ನ ಕಲೀಲಿಲ್ವಾ? ಅವಮಾನ ಆಗೋದು, ನೋವಾಗೋದು, ಸಮಾಜದಲ್ಲಿ ಇಂಥ ಎಷ್ಟು ಸಂಖ್ಯೆಯಲ್ಲಿರುವಂತ ವಿದ್ಯಾರ್ಥಿಗಳು ಅಥವಾ ಸಮಾಜ ಈ ದಾರಿಯಲ್ಲಿ ನಿಂತಿದೆ ಅಂತ ತಿರುಗಿ ನೋಡಿದಾಗ ಅವರು ವಿದ್ಯಾಭ್ಯಾಸ ಎಲ್ಲೂ ಮುರಿಲಿಲ್ಲ, ಅವರ ಕ್ರಾಂತಿಕಾರಿ ಹೆಜ್ಜೆಯನ್ನ ಎಲ್ಲೂ ಬಿಡಲಿಲ್ಲ. ಸಂಘಟನೆಯಲ್ಲಿದ್ರು, ಹೋರಾಟದಲ್ಲಿದ್ರು, ಸ್ವತಂತ್ರ ಪೂರ್ವದಲ್ಲಿ ಹೋರಾಟದಲ್ಲಿದ್ರು, ಸ್ವತಂತ್ರ ನಂತರದಲ್ಲಿ ಸರ್ಕಾರದ ಜೊತೆಯಲ್ಲೇ ಇದ್ದು ಕ್ರಾಂತಿಕಾರಿ ಹೆಜ್ಜೆಗಳನ್ನ ತಗೊಂಡು ಸಮಾಜದ ಸುಧಾರಣೆಗೆ ಅವರನ್ನೇ ಉಡುಪಾಗಿಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾನು ಸಂಘಟನೆಯಲ್ಲಿ ಇರುವಂತ ಎಲ್ಲಾ ಸೋದರರಲ್ಲೂ ಒಂದು ಕಿಚ್ಚಿದೆ, ಒಂದು ಹಾಡನ್ನ ಹಾಡೋಗೆ ಆ ನೋವನ್ನ ಹೇಳ್ತಾ ಇರ್ತೀರ. ಆ ಅಭಿಪ್ರಾಯದಲ್ಲೇ ನೀವು ಹಾಡುವಂತ ಹಾಡಲ್ಲೇ ಎಷ್ಟು ನೋವಿದೆ, ಎಷ್ಟು ಕಷ್ಟಗಳನ್ನ ಎದುರಿಸಿ ಬಂದಿರ್ತಾರೆ ಅನ್ನುವಂತ ಕಿವಿ ಮಾತು ಅದರಲ್ಲಿದೆ. ಅದೇ ವಿದ್ಯಾರ್ಥಿಗಳಿಗೆ ಏನು ಹೇಳ್ಬೇಕಂದ್ರೆ, ನಮ್ಮ ಹಾದಿಯಾಗಿ ನಿಮ್ಮ ಹಾದಿಯಾಗಿ ಮಕ್ಕಳು ಯಾವತ್ತು ಓದ್ಕೋತಾರೆ, ಓದ್ಕೊಂಡು ವಿದ್ಯಾವಂತರಾಗ್ತಾರೆ. 100 ದಾರಿ ಇರುತ್ತೆ, ಸತ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ಬದುಕೋದಕ್ಕೆ 100 ದಾರಿ ತೋರಿಸುತ್ತೆ. ನಾನಿವತ್ತು ಪುಸ್ತಕ ಓದ್ತಾ ಇದ್ದೆ. ಈ ಪುಸ್ತಕ ಹಸಿರು ಕ್ರಾಂತಿಯ ಒಂದು ಪುಸ್ತಕದ ಸಂಕೇತನೇ ಆಗಿದೆ. ಅದಾದ್ಮೇಲೆ ಅವರಲ್ಲಿ ಕೆಲವೊಂದು ಮೆಸೇಜಸ್ ಓದ್ತಾ ಇದ್ದಾಗ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಇದೆ, ಲಾಸ್ಟ್ ಅಲ್ಲಿ ಅದನ್ನ ನಾನು ಓದ್ದೆ. ಟ್ರೂತ್ ಇಸ್ ಒನ್, ವೇಸ್ ಆರ್ ಮೆನಿ. ಅಂದ್ರೆ ಸತ್ಯದ ಮಾರ್ಗದಲ್ಲಿ ನಡೆಯುವಂತವರಿಗೆ ಸತ್ಯ ಒಂದೇ ಆಗಿರುತ್ತೆ, ದಾರಿ 100 ಆಗಿರುತ್ತೆ. ಅಂದ್ರೆ ವಿದ್ಯಾವಂತರು ಯಾರು ಆಗ್ತಾರೆ, ಯಾರು ಕಷ್ಟದಿಂದ ಬಂದಿರುವಂತ ಒಬ್ಬ ವಿದ್ಯಾವಂತನಾದಾಗ ಖಂಡಿತವಾಗೂ ಅವರು ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ತಾರೆ. ಇವರು ಆದರ್ಶವಾದಿಗಳು, ಇವರು ಆ ದಾರಿಯಲ್ಲಿ ನಡೆಸುವಂತ ಮೈಲ್ಗಲ್ಲಲ್ಲಿ ನಿಂತಿದ್ದಾರೆ. ಇಡೀ ವಿಶ್ವ ಮಾನವರಾಗಿರುವಂತದ್ರಲ್ಲಿ ವಿಶ್ವ ಮಾನವ ಅಂತ ಗುರುತಿಸ್ಕೊಂಡಾಗ ಇವರ ಆದರ್ಶಗಳು, ಇವರ ತತ್ವಗಳು, ನಡ್ಕೊಂಡು ಬಂದಂತ ದಾರಿಯಲ್ಲಿ ಇವರು ಅನುಭವಿಸಿದಂತ ಅವಮಾನ, ನೋವು, ಅದಾದ್ಮೇಲೆ ಅವರು ಬೇರೆ ಇನ್ಯಾರಿಗೂ ಅವಮಾನ ಮಾಡಬೇಕು, ಬೇರೆ ಇನ್ಯಾರಿಗೂ ತೊಂದರೆ ಮಾಡಬೇಕು ಅನ್ನುವಂತ ದಾರಿಯಲ್ಲಿ ಬದುಕಲಿಲ್ಲ. ಆ
ಆದ್ರೆ ಯಾರಿಗೆ ಅವಮಾನ ಆಗುತ್ತೆ ಅವ್ರನ್ನ ಯಾವ ದಾರಿಯಲ್ಲಿ ನಡೆಸ್ಬೇಕು, ಅವರಿಗೆ ಸಮಾನತೆಯ ದಾರಿ ಯಾವ ರೀತಿ ತೋರಿಸ್ಬೇಕು. ಆಮೇಲೆ ನಿಮ್ಗೆ ಗೊತ್ತಿದ್ದ ಅಸ್ಪೃಶ್ಯರು ಮತದಾನ ಮಾಡೋಂಗೆ ಇರ್ತದೆ, ಮತ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ. ಯಾವ ದಿನಗಳಲ್ಲಿ ಮತ ಹಾಕ್ಲಿಕ್ಕೆ ಅವಕಾಶ ಬರ್ತದೆ? ಯಾಕೆ ಅಂದ್ರೆ ಅಸ್ಪೃಶ್ಯರು ಓದಲಿಕ್ಕೆ ಅವಕಾಶ ಇರಲಿಲ್ಲ. ಅವರಿಗೆ ತಿಳುವಳಿಕೆ ಇರುತ್ತಾ, ಜ್ಞಾನ ಇರುತ್ತಾ, ಸರಿಯಾದ ರೀತಿ ಯೋಚನೆ ಮಾಡಿ ಯಾರಿಗೆ ಮತ ಹಾಕ್ಬೇಕು ಅನ್ನುವಂತ ಯೋಚನೆ ಮಾಡಿ ಅಸ್ಪೃಶ್ಯರಿಗೆ ಎಷ್ಟೋ ವರ್ಷಗಳ ಕಾಲ ಮತ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ, ಓದಲಿಕ್ಕೆ ಅವಕಾಶ ಇರಲಿಲ್ಲ. ಇಂಥ ಎಲ್ಲಾ ಸಮಾನತೆಗೋಸ್ಕರ ಇಂಥದಕ್ಕೋಸ್ಕರ ಒಂದು ಹೋರಾಟ ಮಾಡಿ ಪ್ರತಿ ಹೆಜ್ಜೆಯಲ್ಲೂ ಸ್ವತಂತ್ರ ಬಂದಾದ್ಮೇಲೆ 50-60 ವರ್ಷಗಳ ಕಾಲ ಅವರದೇ ಆದ ರೀತಿಯಲ್ಲಿ ಸಮಾಜಕ್ಕೆ ತಮ್ಮನ್ನ ಕೊಡುಗೆ ಆಗಿ ಕೊಟ್ಟಿರುವಂತವ್ರನ್ನ ತಿಳ್ಕೊಳ್ಳೋದಿದೆ. ಅವರು ನೋವು ತಿಂದಾದ್ಮೇಲೆ ಇನ್ನೊಬ್ಬರಿಗೆ ನೋವು ಕೊಡುವಂತ ಮನುಷ್ಯರಾಗ್ಲಿಲ್ಲ, ಇಡೀ ಸಮಾಜವನ್ನ ತಿದ್ದಿದ್ದಾರೆ. ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಂವಿಧಾನದ ಶಿಲ್ಪಿ ಅವರು ಬಗ್ಗೆ. ಅವರು ಸಂವಿಧಾನದ ಶಿಲ್ಪಿ ಅವರು ಕಾನ್ಸ್ಟಿಟ್ಯೂಷನ್ ರೆವಲ್ಯೂಷನ್ ಮಾಡುವಾಗ, ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಟ್ ಮಾಡುವಾಗ ಅವರು ಒಂದು ಸಮಾಜದ ನಾಯಕರಾಗಿ ಉಳಿದಿಲ್ಲ. ಇಡೀ ಭಾರತ ದೇಶದ 130 ಕೋಟಿ ಜನಸಂಖ್ಯೆಗೆ ಯಾವ ರೀತಿ ನ್ಯಾಯವನ್ನ ಕೊಡಬೇಕು, ಧರ್ಮವನ್ನ ಕೊಡಬೇಕು, ಸಂಸ್ಕಾರವನ್ನ ಕೊಡಬೇಕು, ಮತ್ತೆ ಸಮಾನತೆ ಅಂತ ಬಂದಾಗ ವಿದ್ಯಾರ್ಥಿ ಅಂದ್ರೆ ಎಲ್ಲಾ ಜಾತಿ ಸಮುದಾಯದವ್ರಿಗೂ ಒಂದೇ ರೀತಿ ಶಿಕ್ಷಣ, ಒಂದೇ ರೀತಿಯ ಜಾಗದಲ್ಲಿ ಕೂತ್ಕೊಂಡು ಓದ್ಬೇಕು, ಒಂದೇ ರೀತಿಯ ಅವಕಾಶಗಳನ್ನ ಸಿಗ್ಬೇಕು ವಿದ್ಯಾರ್ಥಿ ದಶೆಯಲ್ಲಿ ಅನ್ನುವಂತ ನ್ಯಾಯ ಅಧಿಕಾರರಾಗಿ ನಡೆದಂತ ಶ್ರೀಮಂತ ನಾಯಕರನ್ನ ನಾವು ಜಯಂತಿಯನ್ನ ಮಾಡುವಾಗ ನಮ್ಮಲ್ಲಿ ತುಂಬಾ ಪರಿವರ್ತನೆಯನ್ನ ಮಾಡಿಕೊಂಡಾಗ ಹೋರಾಟಗಾರರ ಉದಾರಕ್ಕಾಗಿ ನಮ್ಮನ್ನ ತೊಡಗಿಸ್ಕೊಳ್ಳುವಂಥದ್ರಲ್ಲಿ ಎಲ್ಲೂ ಮರಿಬಾರದು ಅಂತ ಈ ದಿನ ನಾನು ಅವರನ್ನ ಆ ಸ್ಮರಣೆಯ ದಿನ ನಾನು ಸಂಕಲ್ಪ ಮಾಡ್ತೀನಿ. ಏನೇ ಮಾಡ್ಲಿ ಸಮಾಜ ಗೌರವದಿಂದ ನೋಡುವಂತ ಕೆಲಸಗಳನ್ನ ಮಾಡ್ಬೇಕು. ಏನೇ ಮಾಡ್ಲಿ ಯಾರನ್ನ ಅಸೂಯೆಯಿಂದ ಗೆಲ್ಲುವಂತವ್ರು ಆಗ್ಬಾರ್ದು, ಪ್ರೀತಿಯಿಂದ ಗೌರವದಿಂದ ಒಳ್ಳೆ ಕೆಲಸ ಮಾಡೇ ನಾವು ಗೆಲ್ಲುವಂತವ್ರು ಆಗ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ದಿನ ಪ್ರತಿಯೊಂದು ಪುಟಾನು ಜೀವನದ ಒಂದು ಹೆಜ್ಜೆ ಆಗ್ಬೇಕು, ಪಾಠ ಆಗ್ಬೇಕು, ಕಲಿಬೇಕು ನಾವು ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದೆಲ್ಲ ನಾವು ಜೀವನದಲ್ಲಿ ಕಲಿಯೋದಕ್ಕೋಸ್ಕರ ಇಂಥ ನಾಯಕರು ನಮ್ಮ ಕಣ್ಮುಂದೆ ಇದ್ದಿರ್ತಾರೆ. ಅವರು ಕೊನೆಯ ಕ್ಷಣ ಅಂದ್ರೆ ಹೃದಯಾಘಾತ ಆದಾಗ ಅವರು ಕೂಡ ಲೋಕಸಭಾ ಸದಸ್ಯರಾಗೇ ಇರ್ತಾರೆ. ಅಂದ್ರೆ ಅಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನ ಅವಕಾಶ ಕೊಟ್ಟ ಎಲ್ಲ ಇಲಾಖೆಗಳಲ್ಲಿ ಸೇವೆಯನ್ನ ಮಾಡ್ಕೊಂಡು ಬರುವಂತ ಧೀಮಂತ ನಾಯಕರು. ಮನುಕುಲಕ್ಕೆ ಸೇವೆಯನ್ನ ಮಾಡಿದ್ದಾರೆ, ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೇವೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಂದಾಗ ಕಾರ್ಮಿಕ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಆಹಾರ ಇಲಾಖೆ ಇರ್ಬೋದು, ಯಾರು ಯೋಧರಾಗಿ ಕೆಲಸ ಮಾಡಿರ್ತಾರೆ, ಸೈನಿಕರಾಗಿ ಕೆಲಸ ಮಾಡಿರ್ತಾರೆ, ಅವ್ರ ಜೊತೆ ಅವರ ಒಡನಾಟ ಅಂತ ನೋಡಿದಾಗ, ಆಮೇಲೆ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಸ್ವತಂತ್ರ ಪೂರ್ವದಲ್ಲಿ ಅವರು ಹೋರಾಟವನ್ನ ನೋಡಿದಾಗ ಅವರು ಸಮಾಜಕ್ಕೆ ಏನು ಕಳಕಳಿ ಇದೆ, ಗೌರವ ಇಟ್ಕೊಂಡಿದ್ದಾರೆ, ಸೇವೆಯನ್ನ ಮಾಡಿದ್ದಾರೆ ಅಂತಂದಾಗ ಯಾವ್ಯಾವ ಸ್ಥಾನಮಾನಗಳನ್ನ ಅಲಂಕರಿಸಿದ್ದಾರೆ ಅವಕ್ಕೆಲ್ಲ ಜೀವ ತುಂಬಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಗೌರವಿಸ್ತೀನಿ, ಆರಾಧಿಸ್ತೀನಿ. ಆರಾಧಿಸೋದು ಅಂದ್ರೆ ಒಂದು ದಿನ ಫೋಟೋ ಇಟ್ಬಿಟ್ಟಲ್ಲ, ಅವರ ಪ್ರತಿಯೊಂದು ಸಾಧನೆ, ಕ್ರಾಂತಿಕಾರಿ ಹೆಜ್ಜೆ ಮತ್ತೆ ಅವರ ಸೇವೆಗಳನ್ನ ನಾವು ಮರುಕಳಿಸ್ಬೇಕು. ಪ್ರತಿಯೊಂದು ಜನ್ಮ ದಿನೋತ್ಸವವನ್ನು ಮಾಡಿದಾಗ ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕು. ನಾವು ಅದನ್ನ ತಿಳ್ಕೊಳ್ಳುವಂಥವ್ರಾಗ್ಬೇಕು, ಅರ್ಥ ಮಾಡ್ಕೊಳ್ಳುವಂಥವ್ರಾಗ್ಬೇಕು. ನಾವು ಯಾವ ರೀತಿ ಸೇವೆ ಮಾಡ್ಬೇಕು, ನಮ್ಮಲ್ಲಿ ಏನ್ ಬದಲಾವಣೆಯನ್ನ ತರಬೇಕು. ಯಾವತ್ತು ವಿಜೃಂಭಣೆ ಯಾವ ರೀತಿ ಆಗ್ಬೇಕಂದ್ರೆ ಪುಸ್ತಕದಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಅಕ್ಷರ ಆದ್ರೂ ನಮ್ಮನ್ನ ತಿಳ್ಕೊಳ್ಳೋ ಹಾಗೆ ನಾವು ವಿಜೃಂಭಣೆ ಆಚರಣೆ ಆಗ್ಬೇಕು. ಆಚರಣೆ ಅಂದ್ರೆ ಬೇರೆ ರೀತಿ ಹಾಕೊಂಡಿದ್ವಿ, ಖಂಡಿತ ಅವ್ರು ಯಾವ ಆಚರಣೆ ಮಾಡಿದ್ದಾರೆ, ಅವರ ಸುದೀರ್ಘವಾಗಿರುವಂತ ರಾಜಕೀಯ ಜೀವನದಲ್ಲಿ ಸುದೀರ್ಘವಾಗಿರುವಂತ ಚರಿತ್ರೆಯನ್ನ ಸೃಷ್ಟಿ ಮಾಡಿದ್ದಾರೆ. ಎಲ್ಲಾದ್ರೂ ಅವರು ವಿಜೃಂಭಣೆ ಆಗಿ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ದಾರೆ, ಆಚರಣೆ ಮಾಡಿದ್ದಾರೆ ಅಂತ ಇದೆಯಾ? ಹೋರಾಟ ಮಾಡಿದ್ದಾರೆ, ನ್ಯಾಯಕ್ಕೋಸ್ಕರ, ಸಮಾನತೆಗೋಸ್ಕರ, ಅಸ್ಪೃಶ್ಯತೆಗೋಸ್ಕರ ಹೋರಾಟ ಮಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ, ಅವಕಾಶ ಸಿಕ್ಕಾಗ ಸೇವೆ ಮಾಡಿದ್ದಾರೆ ಅಂತಾನೆ ಇದೆ ಕಾರ್ಯಕ್ರಮಗಳಲ್ಲಿ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳುವಂತವ್ರು ಆಗ್ಬೇಕು. ತಪ್ಪಾಗುತ್ತೆ, ಸರಿ ಮಾಡ್ಕೊಂಡು ಹೋಗ್ಬೇಕು. ನನ್ನಲ್ಲಿ ತಪ್ಪಾದಾಗ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತವ್ರು ನೀವು ಆಗ್ಬೇಕು. ತಿದ್ಕೊಳ್ಳುವಂತ ಸ್ವಭಾವ ನಮ್ದು ಇರ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ. ಜಯಂತಿಯನ್ನ ಆಚರಣೆ ಮಾಡಿದೀವಿ. ಪೂರ್ವಭಾವಿ ಸಭೆಯಲ್ಲಿ ಏನೇನು ಮಾತನ್ನ ಕೊಟ್ಟಿದ್ದೀವಿ, ಖಂಡಿತವಾಗಿ ಅದನ್ನ ಅರ್ಥ ಮಾಡಿಕೊಂಡು ಮೈಗೂಡಿಸ್ಕೊಂಡು ಹಂತವಾಗಿ ನನ್ನ ಜವಾಬ್ದಾರಿಯನ್ನ ನಾನು ಮೆರಿತೀನಿ, ಅಂದ್ರೆ ಜವಾಬ್ದಾರಿಯನ್ನ ನಡ್ಕೊತೀನಿ ಅಂತ ಹೇಳ್ತಾ ಖಂಡಿತವಾಗೂ ಒಂದು ಪಾರ್ಕ್ ಅನ್ನ ಮಾಡ್ತೀನಿ. ಅದು ಅಂಬೇಡ್ಕರ್ ಪಾರ್ಕ್ ಅಂತಾನೂ ಆಗಿರುತ್ತೆ, ಬಾಬು ಜಗಜೀವನ್ ರಾವ್ ಅವರು ಬಾಪೂಜಿ ಅವ್ರ ಪಾರ್ಕ್ ಅಂತಾನು ಮಾಡ್ತೀನಿ. ಅದು ವಿಶಾಲವಾಗಿರುವಂತ ಜಾಗದಲ್ಲಿ ಮಾಡಿ ಯಾರೇ ಬಂದ್ರು ಸಂಜೆ ಬರ್ಲಿ, ಮಧ್ಯಾಹ್ನ ಬರ್ಲಿ, ಬೆಳಗ್ಗೆ ಬರ್ಲಿ, ಪಾರ್ಕ್ ಅನ್ನ ನಾನು ಅವ್ರನ್ನ
ಕೆಜಿಎಂ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತ ನಿಮಗೆ ಮಾತು ಕೊಡ್ತೀನಿ. ಖಂಡಿತವಾಗಿಯೂ ಮುಂದಿನ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದು ರೀತಿ ಇಬ್ಬರ ಧೀಮಂತ ನಾಯಕರ ಚರಿತ್ರೆ ಒಂದು ನಾನು ಸಂಕೀರ್ಣವನ್ನ ಮಾಡ್ತೀನಿ ಅಂಬೇಡ್ಕರ್ ಅವರ ನೆನಪುಗಳಲ್ಲಿ ಅಂತ ಜಾಗದಲ್ಲಿ ಚರಿತ್ರೆಯನ್ನು ಸೃಷ್ಟಿ ಮಾಡಿರುವಂತ ಇನ್ನೂ ಹಲವು ನಾಯಕರು, ಹಲವು ಧೀಮಂತರ ಚರಿತ್ರೆಯನ್ನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ಒಂದು ಸಂಕೀರ್ಣವನ್ನ ಮಾಡಿ, ಲೈಬ್ರರಿಯನ್ನ ಮಾಡಿ, ಮತ್ತೆ ಅವರ ವಿದ್ಯಾರ್ಥಿಗಳು ಅದನ್ನ ನೋಡ್ಲಿಕ್ಕೆ ಬಂದಾಗ ಅವರ ಚರಿತ್ರೆ ಒಂದು 5ರಿಂದ 10 ನಿಮಿಷ, ಒಂದು 5ರಿಂದ 10 ನಾಯಕರ ಒಂದು ಲೈಫ್ ಹಿಸ್ಟ್ರಿ ಒಂದು ಆಡಿಟೋರಿಯಂನ ಮಾಡಿ ಅಭಿಸ್ಬೇಕು ಅಂತ ಒಂದು ಇದನ್ನ ನಾನು ಖಂಡಿತ ನಾವು 8 ಎಕರೆ ಜಾಗ ಅಂಬೇಡ್ಕರ್ ಅವ್ರ ಸ್ಮಾರಕಕ್ಕೆ ಮಾಡಿದ್ದೀವಿ. ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಒಳಗೊಂಡಿರುವಂಥದ್ದನ್ನ ನಿಮ್ಮ ಅಭಿಪ್ರಾಯಗಳ ಜೊತೆ ನಿಮ್ಮ ಜೊತೆ ಚರ್ಚೆ ಮಾಡಿ ಸುದೀರ್ಘವಾಗಿ ಚರಿತ್ರೆಯನ್ನು ಮುಂದೋಗುವಂತ ಇಂಥ ಒಂದು ಆಡಿಟೋರಿಯಂನ ಸಂಸ್ಥೆನ ಕಟ್ಟಿ ಮತ್ತೆ ಮುಂದಿನ ಜನಾಂಗಕ್ಕೆ, ಮುಂದಿನ ವಿದ್ಯಾರ್ಥಿಗಳಿಗೆ ಏಳಿಗೆಗೆ ಒಳ್ಳೆಯದಾಗುವಂತ ಒಂದು ನಡೆಯಲ್ಲಿ ನಾನು ನಡೀತೀನಿ ಅಂತ ಹೇಳಿ ನಿಮಗೆ ಮಾತು ಕೊಡ್ತಾ ಇರ್ತೀನಿ. ಈ ದಿನ ಬಹಳ ನೀವೆಲ್ಲರೂ ಕೂಡ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಕ್ಕೆ ಭಾಗ